ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪದ ಹರತಾಳು ಗ್ರಾಮದ ಶಶಿಧರ ಭಟ್ಟರ ತೋಟದಲ್ಲಿ ಅಪರೂಪದ ಗರುಡ ಶಿಲ್ಪ ಹೊಂದಿರುವಂತ ಮಾಸ್ತಿಕಲ್ಲು ಪತ್ತೆಯಾಗಿದೆ. ವಿಜಯನಗರ ಕಾಲಘಟ್ಟಕ್ಕೆ ಸೇರಿದ ಈ ಶಾಸನ ಇತಿಹಾಸ ಹಾಗೂ ಪುರಾತತ್ವದ ದೃಷ್ಟಿಯಿಂದ ಮಹತ್ವವನ್ನು ಪಡೆದಿದೆ. ಈ ಮಾಸ್ತಿಕಲ್ಲು ಸುಮಾರು 32 ಇಂಚು ಉದ್ದ ಹಾಗೇನೆ 15x1.5 ಇಂಚು ಅಗಲ ಹೊಂದಿದ್ದು ಮೇಲ್ಭಾಗದಲ್ಲಿ ಪೂರ್ಣ ಕುಂಭ ಶಿಲ್ಪ ಇದೆ. ಇನ್ನು ಮೊದಲನೇ ಪಟ್ಟಿಯಲ್ಲಿ ಗರುಡ ಶಿಲ್ಪ ಕೆತ್ತಲಾಗಿದ್ದು, ಎರಡನೇ ಪಟ್ಟಿಯಲ್ಲಿ ಒಬ್ಬ ಪುರುಷ ಮತ್ತೆ 3 ಮಹಿಳೆಯರ ಚಿತ್ರಣ ಇದೆ. ಇನ್ನು ಒಂದು ಚಿತ್ರದಲ್ಲಿ ಎತ್ತಿದ ತೋಳು, ಕೈಪಟ್ಟಿ, 2 ಬಳೆ ಹಾಗೇನೆ ಬೆರಳ ಮಧ್ಯೆ ನಿಂಬೆಹಣ್ಣು ಹಿಡಿದಿರುವಂತ ಶಿಲ್ಪ ಕಾಣಸಿಗುತ್ತೆ. ಇದಕ್ಕೆ ಕೆಳಭಾಗದಲ್ಲಿ 7 ಸಾಲಿನ ಶಾಸನ ಇದೆ. ಅಂತಿಮ ಪಟ್ಟಿಯಲ್ಲಿ ಪಲ್ಲಕ್ಕಿಯೊಂದಿಗೆ ಸಾಕ್ತಾ ಇರುವಂತ 2 ಪುರುಷರ ಶಿಲ್ಪ ಇದೆ. ಇನ್ನು ಶಾಸನದ ವಿವರದಂತೆ ಬೊಮ್ಮದೇವಗೌಡ ಅನ್ನುವರು ಮರಣ ಹೊಂದಿದ ನಂತರ ಅವರ ಪತ್ನಿಯರಾದ ಗುರುಕಾಯಿ, ಬೊಮ್ಮಾಯಿ ಮತ್ತು ಲಿಂಗಾಯಿ ಸಹಗಮನವನ್ನ ಮಾಡಿ ಮೃತರಾದ ಬಗ್ಗೆ ಉಲ್ಲೇಖಿಸಲಾಗಿದೆ. ಇನ್ನು ಈ ಶಾಸನದ ಸಂಶೋಧನೆಯನ್ನ ಆದಿತ್ಯ ನಂಜವಳ್ಳಿ ಹಾಗೇನೆ ಗಣೇಶ್ ಅನ್ನುವಂಥವ್ರು ನಡೆಸಿರುವಂಥದ್ದು. ಇಂಥ ಒಂದು ಅದ್ಭುತ ಅಂದ್ರೆ ಹಳೇ ಕಾಲದ ಶಾಸನ ಪತ್ತೆಯಾಗಿರುವಂಥದ್ದು. ಪುರಾತತ್ವದ ದೃಷ್ಟಿಯಿಂದ ಮಹತ್ವವನ್ನ ಈ ಶಾಸನ ಪತ್ತೆಯಾಗಿರುವಂತಹ ಶಾಸನ ಪಡ್ಕೊಂಡಿದೆ. ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪದಲ್ಲಿರುವಂತ ಹರತಾಳು ಗ್ರಾಮದಲ್ಲಿ ಶಶಿಧರ ಭಟ್ಟ ಅನ್ನುವಂಥವರ ತೋಟದಲ್ಲಿ ಗರುಡ ಶಿಲ್ಪ ಹೊಂದಿರುವಂತ ಮಾಸ್ತಿಕಲ್ಲು ಪತ್ತೆಯಾಗಿರುವಂಥದ್ದು. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ವಿಜಯನಗರ ಕಾಲದ ಮಾಸ್ತಿಕಲ್ಲು ಪತ್ತೆಯಾಗಿರುವಂಥದ್ದು. ನಿಜಕ್ಕೂ ಕೂಡ ಒಂದು ಅದ್ಭುತ ಅಂತ ಹೇಳ್ಬೋದು. ಇನ್ನು ಸಂಶೋಧನೆ ಮಾಡಿ ಸಿಕ್ಕಿರುವಂಥದ್ದು.